ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ. ಅದನ್ನ ವಿರೋಧಿಸಿ ಮಂಡ್ಯದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಒಂದು ಕೈಯಲ್ಲಿ ತ್ರಿವರ್ಣ ಧ್ವಜ, ಮತ್ತೊಂದು ಕೈಯಲ್ಲಿ ಕಪ್ಪು ಬಾವುಟವನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಉಚಿತ ಶಿಕ್ಷಣ ಅನ್ನೋದು ಮರೆಯಾಗ್ತಾ ಇದೆ. ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಮತ್ತೊಂದೆಡೆ ಖಾಸಗಿ ಶಾಲೆಗಳಲ್ಲಿ ಒಂದು ರೀತಿಯ ಶಿಕ್ಷಣ, ಮತ್ತೊಂದೆಡೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ರೀತಿಯ ಶಿಕ್ಷಣ ಸಿಗ್ತಾ ಇದೆ. ಏಕರೂಪದ ಶಿಕ್ಷಣ ಎಲ್ಲ ಕಡೆ ಸಿಗಬೇಕು. ಸರ್ಕಾರಿ ಶಾಲೆಗಳನ್ನ ಉಳಿಸುವ ಮೂಲಕ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ರೈತ ಸಂಘದ ಮುಖಂಡರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಒಂದು ಕೈಲಿ ತ್ರಿವರ್ಣ ಧ್ವಜ, ಇನ್ನೊಂದು ಕೈಲಿ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಒಂದು ಕೈನಲ್ಲಿ ಸಂವಿಧಾನಕ್ಕೆ ಗೌರವ ಕೊಟ್ಟು ರಾಷ್ಟ್ರಧ್ವಜ ಹಿಡಿದಿದ್ದೀವಿ, ಬಲಗೈನಲ್ಲಿ ಶಿಕ್ಷಣ ನೀತಿನ ವಿರೋಧಿಸಿ ಎಡಗೈನಲ್ಲಿ ಕಪ್ಪು ಬಾವುಟ ಹಿಡಿದಿದ್ದೀವಿ. ಇದು ನಮ್ಮ ರೈತ ಸಂಘದ SDMC ಸದಸ್ಯರ ಒಂದು ಚಳುವಳಿ. ಏನು ಸರ್ಕಾರದಲ್ಲಿ ಏಕನೀತಿ ಶಿಕ್ಷಣ ಬೇಕು. ನಮಗೆ ಎಲ್ಲ ಶಾಲೆಗಳಲ್ಲೂ ಒಂದೇ ರೀತಿ ಶಿಕ್ಷಣ ಬೇಕು. ಖಾಸಗಿ ಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಣ, ಕನ್ನಡ ಶಾಲೆಗಳಲ್ಲಿ ಕನ್ನಡ ಶಿಕ್ಷಣ ಬೇಡ. ಏಕನೀತಿ ಶಿಕ್ಷಣ ಆಗಬೇಕು. ಇಡೀ ರಾಜ್ಯದಲ್ಲಿ ಒಂದೇ ರೀತಿ ಶಿಕ್ಷಣ ಬೇಕು. 1ನೇ ತರಗತಿಯಿಂದ 12ನೇ ತರಗತಿವರೆಗೂ ವಿಲೀನ ಮಾಡೋದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವರು ಏನು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಪಂಚಾಯಿತಿ 10 ಕಿಲೋಮೀಟರ್ ದೂರದಲ್ಲಿ ಇರೋ ಶಾಲೆಗಳನ್ನ ಮುಚ್ಚವ್ರೆ. ಅದನ್ನು ನಾವು ವಿರೋಧ ಮಾಡ್ತಿದ್ದೀವಿ. ಆ ದಿನ ಸರ್ಕಾರಿ ಶಾಲೆಗಳಿಗೆ ಜಾಗ ಕೊಟ್ಟಿರೋರು ಊರಿನ ಮುಖಂಡರು ಮತ್ತು ಹಿರಿಯರು, ಅವ್ರ ಸ್ವಂತ ದಾನಿಗಳು. ಸರ್ಕಾರಕ್ಕೆ ಶಾಲೆಗಾಗಲಿ ಆಸ್ಪತ್ರೆಗಳಿಗೆ ಜಾಗ ಕೊಟ್ಟಿರೋರು. ಅಂಥ ಶಾಲೆಗಳ ಜಾಗನ ಮತ್ತು ಏನು ಅಲ್ಲಿದ್ದಂಥ ಬಿಲ್ಡಿಂಗ್ನ ಏನು ಮಾಡ್ತಾರೆ ಇವರು? ಸರ್, ಈಗ ಹಳ್ಳಿಗಳಲ್ಲಿ ಶಾಲೆಗಳೇನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದೆ. ವಿಲೀನ ಮಾಡಿದ್ರೆ ತಪ್ಪೇನು? ಇವರ ನೀತಿ ಸರಿ ಇಲ್ದೇನೆ ನಾವು ಅದಕ್ಕೆ ಹೇಳ್ತಾ ಇರೋದು. ಎಲ್ಲ ಶಾಲೆಗಳಲ್ಲೂ ಒಂದೇ ರೀತಿ ಶಿಕ್ಷಣ ಕೊಡಲಿ, ಆಗ ಹಳ್ಳಿ ಶಾಲೆನೂ ನಡೀತಾವೆ ಚೆನ್ನಾಗಿ. ಈಗೇನು ಶಾಲೆಗಳೇನು ವ್ಯಾಪಾರೀಕರಣ ಆಗ್ಬಿಟ್ಟೈತೆ. ಎಲ್ಲ MLAಗಳದ್ದು ಮಂತ್ರಿಗಳದ್ದೇ ಇದೆ. ನಾವು ಮುಖ್ಯಮಂತ್ರಿ ಮಗನಿಂದ ಹಿಡಿದು ಕಬ್ಬು ಕಡಿಯೋನ ಮಕ್ಕಳಿಗಂಟ ಒಂದೇ ರೀತಿ ಶಿಕ್ಷಣ ಬೇಕು, ನಮ್ಮ ಒತ್ತಾಯ ಅದು. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಯಾಕಂದ್ರೆ ಇವತ್ತು ಮಾತ್ರ ಸೀಮಿತ ಹೋರಾಟ, ಇಲ್ಲ ನಿರಂತರವಾಗಿ ನಡೆಯುತ್ತಾ? ಇಲ್ಲ, ಇದನ್ನು ಮಾಡ್ತಾನೆ ಇರ್ತೀವಿ ನಾವು. ನೋಡಿ, ಮೊನ್ನೆ 13ನೇ ತಾರೀಕು, ಡಿಸೆಂಬರ್ 13ನೇ ತಾರೀಕು ನಾವು ಚಳವಳಿ ಶುರು ಮಾಡಿದ್ವಿ. ಆವತ್ತಿನ ದಿವಸ 3500 ಮಕ್ಕಳು ನವೋದಯ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 80 ಸೀಟು ಮಾತ್ರ ಕೊಟ್ಟಿರೋದು. ಇನ್ನು 3420 ಮಕ್ಕಳು ವಂಚನೆ ಆಗಿದೆ. ಅವ್ರು ವಿದ್ಯಾವಂತರಲ್ವಾ? ಇಲ್ಲಿ ದುಡ್ಡಿರೋರು ಸಾಹುಕಾರರ ಮಕ್ಕಳು ಮಾತ್ರ ವಿದ್ಯಾವಂತರಾಗಬೇಕು. ಈ ಕೂಲಿಕಾರರು ರೈತರ ಮಕ್ಕಳೆಲ್ಲ ಅಟೆಂಡರ್ ಕೆಲಸ ಮಾಡಬೇಕಾ ಅವ್ರ ಮನೆಗಳಲ್ಲಿ? ಅದನ್ನು ವಿರೋಧಿಸ್ತಾ ಇದ್ದೀವಿ. ಏಕನೀತಿಗೆ ಶಿಕ್ಷಣ ಕೊಡಲಿ ಈ ರಾಜ್ಯದಲ್ಲಿ. ಸರ್ಕಾರಿ ವಿಲೀನನೂ ಮಾಡಬಾರ್ದು, ಯಾವ ಶಾಲೆನೂ ಏನು ಮುಟ್ಗೋಲು ಹಾಕಬಾರ್ದು, ಇವರು ಮುಚ್ಚಲೂಬಾರ್ದು. ಇದಿಷ್ಟು ರೈತ ಸಂಘದ ಮುಖಂಡರಾದಂಥ ಮಾತು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಾಗಲಿ ಅಥವಾ ವಿಲೀನ ಮಾಡೋದಾಗಲಿ ಮಾಡಬಾರ್ದು. ಅದರ ಜೊತೆಗೆ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಏಕರೂಪದ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ. ಅದನ್ನ ವಿರೋಧಿಸಿ ಮಂಡ್ಯದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಒಂದು ಕೈಯಲ್ಲಿ ತ್ರಿವರ್ಣ ಧ್ವಜ, ಮತ್ತೊಂದು ಕೈಯಲ್ಲಿ ಕಪ್ಪು ಬಾವುಟವನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಉಚಿತ ಶಿಕ್ಷಣ ಅನ್ನೋದು ಮರೆಯಾಗ್ತಾ ಇದೆ. ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಮತ್ತೊಂದೆಡೆ ಖಾಸಗಿ ಶಾಲೆಗಳಲ್ಲಿ ಒಂದು ರೀತಿಯ ಶಿಕ್ಷಣ, ಮತ್ತೊಂದೆಡೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ರೀತಿಯ ಶಿಕ್ಷಣ ಸಿಗ್ತಾ ಇದೆ. ಏಕರೂಪದ ಶಿಕ್ಷಣ ಎಲ್ಲ ಕಡೆ ಸಿಗಬೇಕು. ಸರ್ಕಾರಿ ಶಾಲೆಗಳನ್ನ ಉಳಿಸುವ ಮೂಲಕ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ರೈತ ಸಂಘದ ಮುಖಂಡರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಒಂದು ಕೈಲಿ ತ್ರಿವರ್ಣ ಧ್ವಜ, ಇನ್ನೊಂದು ಕೈಲಿ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಒಂದು ಕೈನಲ್ಲಿ ಸಂವಿಧಾನಕ್ಕೆ ಗೌರವ ಕೊಟ್ಟು ರಾಷ್ಟ್ರಧ್ವಜ ಹಿಡಿದಿದ್ದೀವಿ, ಬಲಗೈನಲ್ಲಿ ಶಿಕ್ಷಣ ನೀತಿನ ವಿರೋಧಿಸಿ ಎಡಗೈನಲ್ಲಿ ಕಪ್ಪು ಬಾವುಟ ಹಿಡಿದಿದ್ದೀವಿ. ಇದು ನಮ್ಮ ರೈತ ಸಂಘದ SDMC ಸದಸ್ಯರ ಒಂದು ಚಳುವಳಿ. ಏನು ಸರ್ಕಾರದಲ್ಲಿ ಏಕನೀತಿ ಶಿಕ್ಷಣ ಬೇಕು. ನಮಗೆ ಎಲ್ಲ ಶಾಲೆಗಳಲ್ಲೂ ಒಂದೇ ರೀತಿ ಶಿಕ್ಷಣ ಬೇಕು. ಖಾಸಗಿ ಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಣ, ಕನ್ನಡ ಶಾಲೆಗಳಲ್ಲಿ ಕನ್ನಡ ಶಿಕ್ಷಣ ಬೇಡ. ಏಕನೀತಿ ಶಿಕ್ಷಣ ಆಗಬೇಕು. ಇಡೀ ರಾಜ್ಯದಲ್ಲಿ ಒಂದೇ ರೀತಿ ಶಿಕ್ಷಣ ಬೇಕು. 1ನೇ ತರಗತಿಯಿಂದ 12ನೇ ತರಗತಿವರೆಗೂ ವಿಲೀನ ಮಾಡೋದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವರು ಏನು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ
ಪಂಚಾಯಿತಿ 10 ಕಿಲೋಮೀಟ್ರ್ ದೂರದಲ್ಲಿ ಇರೋ ಶಾಲೆಗಳನ್ನ ಮುಚ್ತವ್ರೆ. ಅದನ್ನು ನಾವು ವಿರೋಧ ಮಾಡ್ತಿದ್ದೀವಿ. ಆ ದಿನ ಸರ್ಕಾರಿ ಶಾಲೆಗಳಿಗೆ ಜಾಗ ಕೊಟ್ಟಿರೋರು ಊರಿನ ಮುಖಂಡರು ಮತ್ತು ಹಿರಿಯರು, ಅವ್ರ ಸ್ವಂತ ದಾನಿಗಳು. ಸರ್ಕಾರಕ್ಕೆ ಶಾಲೆಗಾಗಲಿ ಆಸ್ಪತ್ರೆಗಳಿಗೆ ಜಾಗ ಕೊಟ್ಟಿರೋರು. ಅಂಥ ಶಾಲೆಗಳ ಜಾಗನ ಮತ್ತು ಏನು ಅಲ್ಲಿದ್ದಂಥ ಬಿಲ್ಡಿಂಗ್ನ ಏನು ಮಾಡ್ತಾರೆ ಇವರು? ಸರ್, ಈಗ ಹಳ್ಳಿಗಳಲ್ಲಿ ಶಾಲೆಗಳೇನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದೆ. ವಿಲೀನ ಮಾಡಿದ್ರೆ ತಪ್ಪೇನು? ಇವರ ನೀತಿ ಸರಿ ಇಲ್ದೇನೆ ನಾವು ಅದಕ್ಕೆ ಹೇಳ್ತಾ ಇರೋದು, ಎಲ್ಲ ಶಾಲೆಗಳಲ್ಲೂ ಒಂದೇ ರೀತಿ ಶಿಕ್ಷಣ ಕೊಡಲಿ. ಆಗ ಹಳ್ಳಿ ಶಾಲೆನೂ ನಡೀತಾವೆ ಚೆನ್ನಾಗಿ. ಈಗೇನು ಶಾಲೆಗಳೇನು ವ್ಯಾಪಾರೀಕರಣ ಆಗ್ಬಿಟ್ಟೈತೆ, ಎಲ್ಲ MLAಗಳದ್ದು ಮಂತ್ರಿಗಳದ್ದೇ ಇದೆ. ನಾವು ಮುಖ್ಯಮಂತ್ರಿ ಮಗನಿಂದ ಹಿಡಿದು ಕಬ್ಬು ಕಡಿಯೋನ ಮಕ್ಕಳಿಗಂಟ ಒಂದೇ ರೀತಿ ಶಿಕ್ಷಣ ಬೇಕು, ನಮ್ಮ ಒತ್ತಾಯ ಅದು. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಯಾಕಂದ್ರೆ ಇವತ್ತು ಮಾತ್ರ ಸೀಮಿತನ ಹೋರಾಟ, ಇಲ್ಲ ನಿರಂತರವಾಗಿ ನಡೆಯುತ್ತಾ? ಇಲ್ಲ, ಇದನ್ನು ಮಾಡ್ತಾನೆ ಇರ್ತೀವಿ ನಾವು. ನೋಡಿ, ಮೊನ್ನೆ 13ನೇ ತಾರೀಕು, ಡಿಸೆಂಬರ್ 13ನೇ ತಾರೀಕು ನಾವು ಚಳವಳಿ ಶುರು ಮಾಡಿದ್ವಿ. ಆವತ್ತಿನ ದಿವಸ 3500 ಮಕ್ಕಳು ನವೋದಯ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 80 ಸೀಟು ಮಾತ್ರ ಕೊಟ್ಟಿರೋದು. ಇನ್ನು 3420 ಮಕ್ಕಳು ವಂಚನೆ ಆಗಿದೆ ಅವ್ರಿಗೆ. ಅವ್ರು ವಿದ್ಯಾವಂತರಲ್ವಾ? ಇಲ್ಲಿ ದುಡ್ಡಿರೋರು ಸಾಹುಕಾರರ ಮಕ್ಕಳು ಮಾತ್ರ ವಿದ್ಯಾವಂತರಾಗಬೇಕು. ಈ ಕೂಲಿಕಾರರು ರೈತರ ಮಕ್ಕಳೆಲ್ಲ ಅಟೆಂಡರ್ ಕೆಲಸ ಮಾಡಬೇಕಾ ಅವ್ರ ಮನೆಗಳಲ್ಲಿ? ಅದನ್ನು ವಿರೋಧಿಸ್ತಿದ್ದೀವಿ. ಏಕನೀತಿಗೆ ಶಿಕ್ಷಣ ಕೊಡಲಿ ಈ ರಾಜ್ಯದಲ್ಲಿ. ಸರ್ಕಾರಿ ವಿಲೀನನೂ ಮಾಡಬಾರ್ದು, ಯಾವ ಶಾಲೆನೂ ಏನು ಮುಟ್ಗೋಲು ಹಾಕಬಾರ್ದು, ಇವರು ಮುಚ್ಚಲೂಬಾರ್ದು. ಇದಿಷ್ಟು ರೈತ ಸಂಘದ ಮುಖಂಡರಾದಂಥ ಮಾತು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಾಗ್ಲಿ ಅಥವಾ ವಿಲೀನ ಮಾಡೋದಾಗ್ಲಿ ಮಾಡಬಾರ್ದು. ಅದರ ಜೊತೆಗೆ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಏಕರೂಪದ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ. ಅದನ್ನ ವಿರೋಧಿಸಿ ಮಂಡ್ಯದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಒಂದು ಕೈಯಲ್ಲಿ ತ್ರಿವರ್ಣ ಧ್ವಜ, ಮತ್ತೊಂದು ಕೈಯಲ್ಲಿ ಕಪ್ಪು ಬಾವುಟವನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಉಚಿತ ಶಿಕ್ಷಣ ಅನ್ನೋದು ಮರೆಯಾಗ್ತಾ ಇದೆ. ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಮತ್ತೊಂದೆಡೆ ಖಾಸಗಿ ಶಾಲೆಗಳಲ್ಲಿ ಒಂದು ರೀತಿಯ ಶಿಕ್ಷಣ, ಮತ್ತೊಂದೆಡೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ರೀತಿಯ ಶಿಕ್ಷಣ ಸಿಗ್ತಾ ಇದೆ. ಏಕರೂಪ ಶಿಕ್ಷಣ ಎಲ್ಲ ಕಡೆ ಸಿಗಬೇಕು. ಸರ್ಕಾರಿ ಶಾಲೆಗಳನ್ನ ಉಳಿಸುವ ಮೂಲಕ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ರೈತ ಸಂಘದ ಮುಖಂಡರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಒಂದು ಕೈಲಿ ತ್ರಿವರ್ಣ ಧ್ವಜ, ಇನ್ನೊಂದು ಕೈಲಿ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಒಂದು ಕೈನಲ್ಲಿ ಸಂವಿಧಾನಕ್ಕೆ ಗೌರವ ಕೊಟ್ಟು ರಾಷ್ಟ್ರಧ್ವಜ ಹಿಡಿದಿದ್ದೀವಿ, ಬಲಗೈನಲ್ಲಿ ಶಿಕ್ಷಣ ನೀತಿನ ವಿರೋಧಿಸಿ ಎಡಗೈನಲ್ಲಿ ಕಪ್ಪು ಬಾವುಟ ಹಿಡಿದಿದ್ದೀವಿ. ಇದು ನಮ್ಮ ರೈತ ಸಂಘದ SDMC ಸದಸ್ಯರ ಒಂದು ಚಳುವಳಿ. ಏನು ಸರ್ಕಾರದಲ್ಲಿ ಏಕನೀತಿ ಶಿಕ್ಷಣ ಬೇಕು. ನಮಗೆ ಎಲ್ಲ ಶಾಲೆಗಳಲ್ಲೂ ಒಂದೇ ರೀತಿ ಶಿಕ್ಷಣ ಬೇಕು. ಖಾಸಗಿ ಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಣ, ಕನ್ನಡ ಶಾಲೆಗಳಲ್ಲಿ ಕನ್ನಡ ಶಿಕ್ಷಣ ಬೇಡ. ಏಕನೀತಿ ಶಿಕ್ಷಣ ಆಗಬೇಕು. ಇಡೀ ರಾಜ್ಯದಲ್ಲಿ ಒಂದೇ ರೀತಿ ಶಿಕ್ಷಣ ಬೇಕು. 1ನೇ ತರಗತಿಯಿಂದ 12ನೇ ತರಗತಿವರೆಗೂ. ವಿಲೀನ ಮಾಡೋದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವರು ಏನು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಪಂಚಾಯಿತಿ 10 ಕಿಲೋಮೀಟ್ರ್ ದೂರದಲ್ಲಿ ಇರೋ ಶಾಲೆಗಳನ್ನ ಮುಚ್ತವ್ರೆ. ಅದನ್ನು ನಾವು ವಿರೋಧ ಮಾಡ್ತಿದ್ದೀವಿ. ಆ ದಿನ ಸರ್ಕಾರಿ ಶಾಲೆಗಳಿಗೆ ಜಾಗ ಕೊಟ್ಟಿರೋರು ಊರಿನ ಮುಖಂಡರು ಮತ್ತು ಹಿರಿಯರು, ಅವ್ರ ಸ್ವಂತ ದಾನಿಗಳು. ಸರ್ಕಾರಕ್ಕೆ ಶಾಲೆಗಾಗಲಿ ಆಸ್ಪತ್ರೆಗಳಿಗೆ ಜಾಗ ಕೊಟ್ಟಿರೋರು. ಅಂಥ ಶಾಲೆಗಳ ಜಾಗನ ಮತ್ತು ಏನು ಅಲ್ಲಿದ್ದಂಥ ಬಿಲ್ಡಿಂಗ್ನ ಏನು ಮಾಡ್ತಾರೆ ಇವರು? ಸರ್, ಈಗ ಹಳ್ಳಿಗಳಲ್ಲಿ ಶಾಲೆಗಳೇನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದೆ. ವಿಲೀನ ಮಾಡಿದ್ರೆ ತಪ್ಪೇನು? ಇವರ ನೀತಿ ಸರಿ ಇಲ್ದೇನೆ ನಾವು ಅದಕ್ಕೆ ಹೇಳ್ತಾ ಇರೋದು, ಎಲ್ಲ ಶಾಲೆಗಳಲ್ಲೂ ಒಂದೇ ರೀತಿ ಶಿಕ್ಷಣ ಕೊಡಲಿ. ಆಗ ಹಳ್ಳಿ ಶಾಲೆನೂ ನಡೀತಾವೆ ಚೆನ್ನಾಗಿ. ಈಗೇನು ಶಾಲೆಗಳೇನು ವ್ಯಾಪಾರೀಕರಣ ಆಗ್ಬಿಟ್ಟೈತೆ, ಎಲ್ಲ MLAಗಳದ್ದು ಮಂತ್ರಿಗಳದ್ದೇ ಇದೆ. ನಾವು ಮುಖ್ಯಮಂತ್ರಿ ಮಗನಿಂದ ಹಿಡಿದು ಕಬ್ಬು ಕಡಿಯೋನ ಮಕ್ಕಳಿಗಂಟ ಒಂದೇ ರೀತಿ ಶಿಕ್ಷಣ ಬೇಕು, ನಮ್ಮ ಒತ್ತಾಯ ಅದು. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಯಾಕಂದ್ರೆ ಇವತ್ತು ಮಾತ್ರ ಸೀಮಿತನ ಹೋರಾಟ, ಇಲ್ಲ ನಿರಂತರವಾಗಿ ನಡೆಯುತ್ತಾ? ಇಲ್ಲ, ಇದನ್ನು ಮಾಡ್ತಾನೆ ಇರ್ತೀವಿ ನಾವು. ನೋಡಿ, ಮೊನ್ನೆ 13ನೇ ತಾರೀಕು, ಡಿಸೆಂಬರ್ 13ನೇ ತಾರೀಕು ನಾವು ಚಳವಳಿ ಶುರು ಮಾಡಿದ್ವಿ. ಆವತ್ತಿನ ದಿವಸ 3500 ಮಕ್ಕಳು ನವೋದಯ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 80 ಸೀಟು ಮಾತ್ರ ಕೊಟ್ಟಿರೋದು. ಇನ್ನು 3420 ಮಕ್ಕಳು ವಂಚನೆ ಆಗಿದೆ ಅವ್ರಿಗೆ. ಅವ್ರು ವಿದ್ಯಾವಂತರಲ್ವಾ? ಇಲ್ಲಿ ದುಡ್ಡಿರೋರು ಸಾಹುಕಾರರ ಮಕ್ಕಳು ಮಾತ್ರ ವಿದ್ಯಾವಂತರಾಗಬೇಕು. ಈ ಕೂಲಿಕಾರರು ರೈತರ ಮಕ್ಕಳೆಲ್ಲ ಅಟೆಂಡರ್ ಕೆಲಸ ಮಾಡಬೇಕಾ ಅವ್ರ ಮನೆಗಳಲ್ಲಿ? ಅದನ್ನು ವಿರೋಧಿಸ್ತಿದ್ದೀವಿ. ಏಕನೀತಿಗೆ ಶಿಕ್ಷಣ ಕೊಡಲಿ ಈ ರಾಜ್ಯದಲ್ಲಿ. ಸರ್ಕಾರಿ ವಿಲೀನನೂ ಮಾಡಬಾರ್ದು, ಯಾವ ಶಾಲೆನೂ ಏನು ಮುಟ್ಗೋಲು ಹಾಕಬಾರ್ದು, ಇವರು ಮುಚ್ಚಲೂಬಾರ್ದು.
ಇದಿಷ್ಟು ರೈತ ಸಂಘದ ಮುಖಂಡರಾದಂಥ ಮಾತು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಾಗ್ಲಿ ಅಥವಾ ವಿಲೀನ ಮಾಡೋದಾಗ್ಲಿ ಮಾಡಬಾರ್ದು. ಅದರ ಜೊತೆಗೆ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಏಕರೂಪದ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.